ರಾಜ್ಯಾಧ್ಯಕ್ಷರಾದ ಭೀಮರಾಜರವರು ಒಂದೆರಡು ನಿಮಿಷ ಮಾತಾಡ್ತಾರೆ. ಎಲ್ಲರೂ ತಗೊಳ್ಳಿ, ದಯವಿಟ್ಟು ಒಂದು 5 ಜನ ಆದವ್ರು ತಾಂಬೇಕು. ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿ ಏನು ನಾವು 35 ವರ್ಷಗಳಿಂದ ಸಂವಿಧಾನಿಕ ಹೋರಾಟ ಮಾಡಿಕೊಂಡಿದ್ವಿ. ಆ ಒಂದು ದಿಕ್ಕಿನಲ್ಲಿ ಸರ್ಕಾರಗಳು ವಿಫಲವಾದಾಗ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೆ ತರಬಹುದು ಅಂತಕ್ಕಂಥ ಆದೇಶ ಕೊಟ್ಟು 2 ಶಾಸಕರು ಕೂಡ ಸರ್ಕಾರ ಯಾವುದೇ ನಿರ್ಣಯ ಕೈಗೊಂಡಿದೆ ಈ ಸಭೆಗಳ ಸಚಿವ ಸಂಪುಟಗಳನ್ನ ಮುಂದೂಡ್ತಾ ನಮ್ಮ ಸಮಾಜವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಮುಂದೂಡ್ತಕ್ಕಂಥ ಬರೀ ಸಭೆಗಳು 100 ಸಭೆಗಳು ಮಾಡಿದೀವಿ. ಯಾವ ಸಭೆಗಳು ಕೂಡ ಅವರ ಗಮನಕ್ಕೆ ಹೋಗ್ತಾ ಇಲ್ಲ. ಅವ್ರ ಒಂದೇ ಉದ್ದೇಶ, ಏನಾದ್ರು ಮಾಡಿ ಇವರಿಗೆ ಒಳ ಮೀಸಲಾತಿ ತಲುಪಿಸಬಾರ್ದು, ಸುಮ್ಮನೆ ತುಟಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಮ್ಮ ನಿರ್ಣಯ ಏನಂತಂದ್ರೆ, ನಮಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸೋದನ್ನ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಬರೀ ಮುಂದೂಡ್ಕೊಂಡೇ ಹೋಗ್ತಾ ಇದ್ದಾರೆ. ಅದರಿಂದ ನಾವು ನಿರ್ಣಯ ಮಾಡಿದ್ದೇವೆ, ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಹಂತವಾಗಿ ಅನ್ಯಾಯ ಆಗ್ತಾ ಇದೆ. ಅದರಿಂದ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನ ಹತ್ತಿಕ್ಕೋ ಬಗ್ಗೆ ಏನು ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ತಕ್ಕಂಥ ಕೆಲಸ ನಾವು ಹೊರಟಿದ್ದೇವೆ. ನಾವು ನಮ್ಮ ಒಕ್ಕೂಟದಿಂದ ಮಾಧ್ಯಮ ಸಂಘಟನೆಗಳ ಒಕ್ಕೂಟದಿಂದ ವಿನ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಚುನಾವಣೆ ನಡೀತಾ ಇದೆ ಅಲ್ಲಿ ಹೋಗಿ ನಾವು ಮತ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಬಾರದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಆ ರೀತಿ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಗಮನ ತರ್ತಾ ಇದ್ದೀವಿ. ಎರಡನೇದಾಗಿ ಮುಂದಿನ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಗರಸಭಾ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಮತ್ತೆ ಮುಂದಿನ 28ನೇ ಏನು ವಿಧಾನಸಭಾ ಚುನಾವಣೆ ಅದಕ್ಕೂ ಕೂಡ ಇವತ್ತಿಂದಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬಾರದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂದ್ರೆ ತುಂಬಾ ಕೆಟ್ಟೋಗಿದೆ. ಅದರಿಂದ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಆಳ್ವಿಕೆ ಇರೋದಕ್ಕೋಸ್ಕರ ನೀವು ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆತ್ಮೀಯ ಮುಖಂಡರಾದಂತಹ ಹೆಣ್ಮೂರ್ತಿಯವರು ಮನವಿ ಸಲ್ಲಿಸಲಿಕ್ಕೆ ಸುತ್ತಾಗಿದ್ದಾರೆ. ಮನೆಯೂ ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದಮನೆ ಮಾಡತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ವಿಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಏನು ನಾವು ಈ ಒಕ್ಕೂಟ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ಪ್ರೆಸ್ ಮೀಟ್ ನ ಪ್ರಮುಖ ಉದ್ದೇಶ ಏನಂದ್ರೆ 27ನೇ ತಾರೀಕು ಒಳ ಮೀಸಲಾತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ನಡೆದಿತ್ತು. ಆ ತಯಾರಿಗೆ ಇಂದಿನ ದಿವಸಲೇನೆ ನಿನ್ನೆ 26ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದುಕೊಂಡು ನೀತಿ ಸಂಹಿತೆ ಜಾರಿ ಇದೆ, ಮಾಡೋಕ್ಕಾಗಲ್ಲ, 9ನೇ ತಾರೀಕು ಮುಂದಿನ ತಿಂಗಳು 9ನೇ ತಾರೀಕು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ನಮ್ಮದೇ ಮಿನಿಸ್ಟರ್ ಕೈಲಿ ಟೇಪ್ರಿ ಹಾಕುವಂಥ ಕೆಲಸಗಳನ್ನು ಮಾಡಿದೆ. ಆದರೆ ನಾವು ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮಾದಿಗ ಸಮುದಾಯಗಳು. ಈಗಾಗಲೇ ನಿರುದ್ಯೋಗ, ಬಡತನ ಮತ್ತೆ ಪೊಲೀಸ್ ದೌರ್ಜನ್ಯ, ಈ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನೆಲ್ಲ ಸಿಗ್ಬೇಕು ಮಾದಿಗ ವಿರುದ್ಧವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ರಾಜ್ಯದಿಂದ ತೊಲಗಿಸ್ಬೇಕು. ಈಗ ಹಿಂದೆ ಹೇಳ್ತಿದ್ರು, ಬಿಜೆಪಿನವ್ರು ಹೇಳ್ತಿದ್ರು ಕರ್ನಾಟಕ ಮುಕ್ತ, ಇಡೀ ದೇಶ ಮುಕ್ತ ರಾಜ್ಯ ಮಾಡ್ತೀವಿ ಬಿಜೆಪಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಮಾದಿಗರು ಏನ್ ಹೇಳ್ತಾ ಇದೀವಿ ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡ್ತೀವಿ ಮಾದಿಗರು. ಯಾಕೆ ಅಂದ್ರೆ ಮಾದಿಗರು ಅಷ್ಟು ನೋವುಗಳಿದಾವೆ, ನಿರುದ್ಯೋಗಗಳಾಗಿದ್ದಾವೆ. ಏನು 56,432 ಉದ್ಯೋಗಗಳನ್ನ ತುಂಬಬೇಕಾಗಿತ್ತು, ಒಳ ಮೀಸಲಾತಿ ಜಾರಿ ಮಾಡಿ ತುಂಬಿ ಅಂತ ಹೇಳ್ತಾ ಇದ್ದೀವಿ. ಆದ್ರೂ ಕೂಡ ನೋಟಿಫಿಕೇಶನ್ ಹೊಡೆಸಿರುವಂತದನ್ನ ಹಂಗೆ ಜೀವಂತವಾಗಿದೆ. ಅದರಿಂದ ಬಹಳ ಅನ್ಯಾಯ ಆಗ್ತಿದೆ ಮಾದಿಗರಿಗೆ. ಈ ಆಮೇಲೆ ಇನ್ನೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತೆ ಬಾಗಲಕೋಟೆ ಉಪಚುನಾವಣೆಗಳಿದ್ದಾವೆ. ಅಲ್ಲಿಗಾಗಲೇ ಜನಗಳು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಮಾದಿಗರು.
ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಆದ್ರೆ ನಿನ್ನೆವರೆಗೂ ಕಾಯ್ತಿದ್ದಾರೆ, ಅದನ್ನ ಏನು ನಿರಾಸೆ ಆಗಿದ್ದಾರೆ ಮಾದಿಗರು. ಹಾಗಾಗಿ ಪ್ರತಿ ಮಾದಿಗರು ಕೂಡ ನಿರಾಸೆ ಆಗಿದ್ದರಿಂದ ಏನು ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಸೋಲಿಸ್ತೀವಿ ಅಂತ ಈಗಾಗಲೇ ನಿರ್ಣಯಗಳನ್ನು ಮಾಡ್ತಿದ್ದೀವಿ, ಸಭೆಗಳಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಆದ್ರೆ ಮುಂಬರುವ ಸ್ಥಳೀಯ ಚುನಾವಣೆಗಳ ಮತ್ತು ಇನ್ನು 2 ವರ್ಷಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯ ಈಗಾಗಲೇ ನಾವು ಮಾಡಲ್ಲ, ನಿಮ್ ಪರವಾಗಿಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮುಂಬರುವ ಚುನಾವಣೆ ಲೋಕಸಭೆ ಮತ್ತೆ ವಿಧಾನಸಭಾ ಮತ್ತೆ ಏನು ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿ ಮನೆ ಕಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಪತ್ರಿಕಾ ಮಾಧ್ಯಮರಿಗೆ ನಾವು ಸಂದೇಶವನ್ನು ಕೊಡ್ತೀವಿ. ಈಗ ಕೊಡು ಮುಂದರಾಜು ಕೊಡು. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರ್ತಕ್ಕಂಥ ಎಲ್ಲ ಒಕ್ಕೂಟ ನಮ್ಮ ರಾಜ್ಯ ಮುಖಂಡರಿಗೆ ಸ್ವಾಗತವನ್ನು ಬಯಸುತ್ತಾ, ಮುಂದೆ ಇರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಸಹ ಸ್ವಾಗತ ಬಯಸಿದ್ದೇನೆ. ಆತ್ಮೀಯ ವಿಷಯ ಬಿಡು, ನೇರವಾಗಿ ವಿಷಯ ಒಂದು ಮಾಧ್ಯಮ ಮಿತ್ರರೇ, ಇವತ್ತು ನಾವೇನು ಅನ್ಕೊಂಡಿದ್ದೀವಿ ಅಂದ್ರೆ, ಇವತ್ತು ಒಂದು ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯನ್ನು ಕರೆದು ಇವತ್ತು ನಾವು ಅಂಗೀಕಾರ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈ ಒಂದು ವಿಚಾರದಲ್ಲಿ ನಿನ್ನೆ ಏನಿದ್ದಾರೆ ಅಂದ್ರೆ 9ನೇ ತಾರೀಕಿನ ನಂತರ ನಾವು ಮಾಡ್ತೀವಿ. ಇವತ್ತು ನಮಗೆ ಕೋಡ್ ಆಫ್ ಕಂಡಕ್ಟ್ ಇದೆ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಡ್ ಆಫ್ ಕಂಡಕ್ಟ್ ಇರೋ ಸಂದರ್ಭದಲ್ಲಿ ನೀವು ವಿಶೇಷ ಸಭೆಯನ್ನು ಯಾಕೆ ಕರೆದಿದ್ದು? ಮೊದಲನೇ ಕ್ವಶನ್ಸ್ ನಮ್ದು. ಅನಂತರ ಎಲ್ಲ ಒಂದು ನೀತಿ ಸಂಹಿತೆ ಜಾರಿಯಾದ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳೆಲ್ಲ ಕಡೆ ಉದ್ಘಾಟನೆ ಮಾಡಿಸಿದ್ರಿ, ಅದು 2ನೇ ಕ್ವಶನ್ಸ್ ನೀವು ಮಾಡಬೇಕಾಗಿತ್ತು. ಆಮೇಲೆ ನೀವು ಇನ್ನೇನು ಸಹ ಮೂಢ ಹಗರಣಗಳು ಸಿಕ್ಕಿದ್ದಾಗಲೂ ಸಹ ನೀವು ಸಂವಿಧಾನ ವಿರೋಧಿ ಧೋರಣೆಗಳನ್ನ ಅನುಸರಿಸ್ತೀರಿ, ಅದನ್ನು ನಮ್ಗೆ ಬೇಜಾರಾಗುತ್ತೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ರೆ ರಾಜ್ಯಪಾಲರು ಏನು ಸುಮ್ಮನೆ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯಪಾಲರು ಇಮ್ಮಿಡಿಯೇಟ್ ಸರ್ಕಾರವನ್ನ ಮುಖ್ಯಗೊಳಿಸಬೇಕು. ಯಾಕಂದ್ರೆ ಸಂವಿಧಾನದ ಎಲ್ಲ ಅಡೆತಡೆಗಳನ್ನ ವಿರುದ್ಧವಾಗಿ ನಡೀತದೆ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಅಂತ ಹೇಳಿದ್ರು, ಯಾಕಂದ್ರೆ ನಮ್ಮ ಒಂದು ಎಲ್ಲ ವಿಚಾರದಲ್ಲಿ ಮೂರ್ತಿ ಪೂಜೆ ಮಾಡಬೇಡಿ, ಮೂರ್ತಿ ವಿನಾಶಕ ನಾವಂತ ಹೇಳಿದ್ರು. ಕೆಲವೊಂದು ವ್ಯವಸ್ಥೆಗಳಲ್ಲಿ ನಾವು ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಕೆಲವು ಪ್ರಜಾಪ್ರತಿನಿಧಿಗಳನ್ನ ಹೊರತುಪಡಿಸಿ ಬೇರೆಲ್ಲ ಇದು ಮಾಡ್ತಾರೆ, ಅದು ನಮ್ಗೆ ವಿರೋಧ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡ್ತಾ ಹೋದ್ರೆ ನಮ್ಮ ಮಾದಿಗ ಸಂಘಟನೆಗಳು ಕೂಡ ಏನಿದೆಯೋ ಈಗ ನಡೆಯುವಂತ ಚುನಾವಣೆಗಳನ್ನ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ನಿರ್ಲಕ್ಷ್ಯ ಮಾಡೋ ತಗೊಂಡ ನಾವು ಬಿಡಲ್ಲ ಅಂತ ಈ ಪತ್ರಿಕಾಗೋಷ್ಠಿಗೆ ಮೂಲಕ ತಿಳಿಸ್ತಾ ಇದ್ದೀವಿ. ಆಮೇಲೆ HK ಪಾಟೀಲ್ ಒಂದು ಕಿವಿ ಮಾತಾಡ್ತಾ ಇದ್ದೀನಿ. ಅವರು ಹೇಳ್ತಾ ಇದ್ದಾರೆ, ಒಳ ಮೀಸಲಾತಿ ಜಾರಿ ಆಗಿರೋದ್ರೂ ಪರವಾಗಿಲ್ಲ, ನಾವು ಬೇರೆ ಏನು ಮಾಡಿದ್ರು ಪರವಾಗಿಲ್ಲ, ನಾವು ನೇಮಕಾತಿಗಳನ್ನ ನಾವು ಮಾಡ್ತೀವಿ ಅಂತ ಹೇಳೋರು ನೀವೇನಾರ ಮಾಡಿದ್ದೆ ಅನ್ನೋ ಗೊತ್ತಾಗಿದ್ರೆ ನಿಮ್ಮ ರಾಜೀನಾಮೆ ಕೊಡೋಕೆ ನಾವು ಬಿಡಲ್ಲ. ಇದೊಂದು HK ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಭಾರತ್. ಹುಷೇನಪ್ಪ, ನಿಮ್ಮ ಪರಿಚಯ ಮಾಡಿ. ಹೆಸರು ಅಖಿಲ ಭಾರತ ಮಾದಿಗ ದಂಡದ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ಅಂತ. ಮತ್ತು ಇಂದಿನ ಈ ಪತ್ರಿಕೆಗೋಷ್ಠಿ ಉದ್ದೇಶ ಅಂದರೆ, ಪತ್ರಿಕೆಗೋಷ್ಠಿ ಒಕ್ಕೂಟದ ನನ್ನ ಹಿರಿಯರ ಎಲ್ಲರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಮಾಡುತ್ತಾ, ಇಂದಿನ ಪತ್ರಿಕೆ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತೇನೆ. ಇವತ್ತು ಎಂತ ದುಃಖ ಆಗಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಮಾದಿಗ ಸಮುದಾಯ ನಿನ್ನೆ ರಾತ್ರಿ ಎಲ್ಲ ನಿದ್ದಿಗೆಟ್ಟು ಬೆಂಗಳೂರಿಗೆ ಬರ್ಬೇಕಂತ ಒಂದು ಸಂದೇಶ ಆಗಿ, ಯಾಕಂದ್ರೆ ನಮ್ಮ ಗುರುಗಳಾದ ನನ್ನ ಮಾದಿಗ ಸಮಾಜದ ಗುರುಗಳಾದ ಆದಿಜಂಬ ಷಡಕ್ಷರ ಮುನಿ ಸ್ವಾಮೀಜಿ ಅವರ ಪಾದಯಾತ್ರೆಯನ್ನು ಒಬ್ಬ ಗುರುಗಳನ್ನೇ ಪಾದಯಾತ್ರೆ ಮಠಗಾಕಿ ಅವರು ಅತ್ಯಂತ ಕೆಲಸ ಮಾಡಿ ಅವರನ್ನ ಬಂಧಿಸಿ ಹೋರಾಟವನ್ನು ದಿಕ್ತಪ್ಪಿಸುವಂತ ಕೆಲಸ ಮೊನ್ನೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಡಳಿತದಲ್ಲಿ ನಾವು ಕಾಣ್ತಾ ಇಲ್ವ ಅಂತ ಕಂಡಿದ್ವಿ. ಅವರು ಸಂವಿಧಾನಬದ್ಧವಾಗಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯಗಳ ಸಂವಿಧಾನ ಪರವಾಗಿ ನಾವು ನಡೀತೀವಿ ಅಂತ ಹೇಳ್ತಾರ, ಆದ್ರೆ ಈ ಸಂವಿಧಾನನ ಉಲ್ಲಂಘನೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ತಾರೆ. ಯಾಕಂದ್ರೆ ಇಂದಿನ ಕಾಂಗ್ರೆಸ್ಸೇ ನಾವು ಅನ್ನಂತ ಹೇಳ್ಕೊಡ್ತಾರೆ. ಬಾಬಾ ಸಾಹೇಬ್ ಅವರ ಅಂತ್ಯಕ್ರಿಯೆಗೆ ಒಂದು ಜಾಗ ಕೊಡದಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ನಮಗೆ ಒಂದು ಹೋರಾಟಕ್ಕ ಒಂದು ಜಾಗವನ್ನು ನೆಲವನ್ನು ಕೊಡದಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಪತ್ರಿಕೆಗೋಷ್ಠಿ ಮುದ್ದಗಳಲ್ಲಿ ಹೇಳಿದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲೇ ನಮ್ಮ ಗುರಿ. ನಮ್ಮ ಮಾದಿಗ ಬಂಧುಗಳಲ್ಲಿ ಉಪಚುನಾವಣೆಯ ಮಾದಿಗ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾನೆ, ನಮ್ಮ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮತದ ಶಕ್ತಿನೇ ದೊಡ್ಡ ಶಕ್ತಿ. ಆ ಮತಗಳ ನಿಮ್ಮ ಕಾಲಿಡಕಂದು ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಕಾಂಗ್ರೆಸ್ ಮಾತ್ರ ಓಟ್ ಹಾಕ್ಬಾರ್ರಿ. ಕಾಂಗ್ರೆಸ್ ನಮ್ಮ ಉಯಿರಿ,
ಕಾಂಗ್ರೆಸ್ಸಿನ ನೀವು ಸರ್ವನಾಶ ಮಾಡ್ರಿ, ನೀವು ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕಿರಿ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬಾರ್ದು, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂದಾಗ ಮಾತಿಗರ ಶಕ್ತಿ ಗೊತ್ತಾಗುತ್ತಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಇಲ್ಲಿ ಪತ್ರಿಕೆಗೋಷ್ಠಿ ನಡೆಸ್ತಾ ಇದೀವಿ. ಇದು ಎಂತದ್ದು ಅಂತಂದ್ರೆ ನಾವು ಇತಿಹಾಸದಲ್ಲಿ ಕೇಳ್ತಾ ಇದ್ದೀವಿ, ಹಿರಿಯರು ಹೇಳ್ತೀವಿ, ಆದ್ರೆ ನಮ್ಮ ಕೊಟ್ಟು ಮುಂದೆ ಇವತ್ತು ನಡೆದಿದೆ ಅಂದ್ರೆ ಬಹಳ ನಮಗೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲಿ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಖಂಡನೆ ಮಾಡ್ತೇವೆ. ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಯಾದವರಿಗೆ ಬಿಡೋದಿಲ್ಲ. ಕಾಂಗ್ರೆಸ್ ಸೋಲಿಸದೆ ನಾವು ಇಲ್ಲಿಂದ ಗುರಿಯನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳ್ಬೋದು ಸರ್. ಜೈ ಮಾದಿಗ ಸಂಘಟನೆಯ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಖಜಾನ್ಸಿ ಗೋಪಾಲಪುರ ಮುನರಾಜು, ಮಾನ್ಯ ಅಧ್ಯಕ್ಷರು ಶಿವಕಪ್ಪ ಅವರು ಅನಾರೋಗ್ಯದ ಕಾರಣ ನಾವು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಂಧುಗಳೇ, ವಿಷಯಕ್ಕೆ ಬಂದ್ಬಿಡಿ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯ ತನಕ ಅತಿ ಹೆಚ್ಚಿನ ಕಾಲ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯನ್ನ ಮಾಡಿದೆ ನಮ್ಮ ದೇಶದಲ್ಲೂ ಮತ್ತು ನಮ್ಮ ರಾಜ್ಯದಲ್ಲೂ. ಅದೇ ರೀತಿ ಯಾವುದಾದ್ರೂ ತುಳಿತಕ್ಕೆ ಅತಿ ಹೆಚ್ಚಿನದಾಗಿ ತುಳಿತಕ್ಕೆ ಒಳಪಟ್ಟಿರುವಂತ ಸಮಾಜ ಇದೆ ಅಂತಂದ್ರೆ ಕಾಂಗ್ರೆಸ್ಸಿನ ಪಕ್ಷದ ಮುಖಾಂತರ ಅದು ಮಾದಿಗ ಸಮಾಜ. ಮಾದಿಗ ಸಮಾಜವನ್ನ ಯಾವ ಮಟ್ಟಕ್ಕೆ ಕೆಳಗಡೆ ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳಾಗ್ಲಿ, ಯಾವುದೇ ಒಂದು ಅಧಿಕಾರ ಆಗಲಿ, ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಿನ ಮುಖಾಂತರ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥದ್ದಾಗ್ಲಿ, ಎಲ್ಲ ಸರ್ಕಾರಿ ಅಧಿಕಾರದಲ್ಲಿ ಏನೀಗ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಧಿಕಾರಿ ವೃಂದದವರು, ಆ ಅಧಿಕಾರಿ ವೃಂದದವರ ಎಲ್ಲ ಒಂದು ಲಿಸ್ಟ್ ಅನ್ನ ಪರಿಶೀಲನೆ ಮಾಡಿದಾಗ ನಾವು ಇಲ್ಲಿ ತನಕ ಇತಿಹಾಸದಲ್ಲಿ ಮಾದಿಗರು ಕೇವಲ 1-1.5% ಮಾತ್ರ ಮೀಸಲಾತಿ ಸಿಕ್ಕಿದೆ. ಆ 1.5% ಅಲ್ಲಿ 1% ಬರೀ ಕಸ ಗುಡಿಸುವಂಥದ್ದು, ಚಕ್ಕೆ ಕೆಲಸ ಮಾಡುವಂಥದ್ದು, ಅಥವಾ ರಸ್ತೆ ಕ್ಲೀನ್ ಮಾಡುವಂಥದ್ದು, ಈ ಬಿಬಿಎಂಪಿ ಕಾರ್ಯ ಕಸ ಗುಡಿಸುವಂತ ಕಾರ್ಯ ಬಿಟ್ಟರೆ ಇನ್ನು 10% ಮಾತ್ರ ಬರೀ ಪೆನ್ನು ಪೇಪರ್ ನಲ್ಲಿ ಕೆಲಸ ಮಾಡುವಂತ ಸೌಭಾಗ್ಯ ಈ ಸರ್ಕಾರ ನಮಗೆ ಒದಗಿಸಿದೆ. ಆದ್ರಿಂದ ಏನು ಈ ಸರ್ಕಾರ ನಮ್ಗೆ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೊಡೆದೆದ್ದು ಸಿಡಿದು ಇವತ್ತಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈಗ ಸದ್ಯಕ್ಕೆ ಏನು ಉಪಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಆ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಸಮುದಾಯವನ್ನ ಬಡಿದೆಬ್ಬಿಸಿ ಮತದಾನವನ್ನ ಮಾಡಿಸೋದ್ರ ಮುಖಾಂತರ ಅದಕ್ಕೆ ಬುದ್ಧಿ ಕಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಮಾದಿಗ. ಗೌರವಾನ್ವಿತ ಹಿರಿಯರಾದ ಎನ್ ಮೂರ್ತಿ ಅವರು ಮತ್ತೆ ಭೀಮಪ್ಪ ಅವರು